ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋ ನಿನಗೆ ಸಾಯಿಬಾಬಾ ಸಂದೇಶ. ಸ್ಕಿಪ್ ಮಾಡಬೇಡಿ. ಬಹುಶಃ ಸಾಯಿಬಾಬಾ ಎಂದು ನಿನಗೆ ಹೇಳಬೇಕಾದ ಒಂದು ಮುಖ್ಯ ಮಾತು ಇದರಲ್ಲಿ ಇರಬಹುದು. ನೀವು ಸಾಯಿಬಾಬಾ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಸಾಯಿಬಾಬಾ ಹೇಳುವ ಈ ಸಂದೇಶವನ್ನು ಕೊನೆವರೆಗೂ ಕೇಳಿ. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗಬಹುದು. ಮಗು, ಇವತ್ತು ರಾತ್ರಿ ನೀನು ಒಬ್ಬನೇ ಕೂತಿದ್ದೀಯಾ? ನೀನು ಒಬ್ಬಳೇ ಕೂತಿದ್ದೀಯಾ? ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಇರಬಹುದು. ಏಕೆ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ? ನಾನು ಮಾಡಿದ ತಪ್ಪೇನು? ಯಾಕೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತಿಲ್ಲ? ಇಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಬಂದಾಗ ಮನಸ್ಸು ದುಃಖದಿಂದ ತುಂಬಿ ಹೋಗುತ್ತದೆ. ಆದರೆ ಮಗುವೇ, ಇದನ್ನು ನೆನಪಿಟ್ಟುಕೋ, ಸಾಯಿಬಾಬಾ ಎಂದಿಗೂ ತನ್ನ ಭಕ್ತರನ್ನು ಒಂಟಿಯಾಗಿ ಬಿಡುವುದಿಲ್ಲ. ಕೆಲವು ಸಮಯದಲ್ಲಿ ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಆ ಕಷ್ಟಗಳು ನಮ್ಮನ್ನು ಮುರಿಯಲು ಅಲ್ಲ, ನಮ್ಮನ್ನು ಬಲಿಷ್ಠರಾಗಿಸಲು ಬರುತ್ತವೆ. ನೀನು ಇಂದು ಅನುಭವಿಸುತ್ತಿರುವ ನೋವು ನಾಳೆ ನಿನಗೆ ದೊಡ್ಡ ಸಂತೋಷಕ್ಕೆ ದಾರಿ ಮಾಡಿಕೊಡಬಹುದು. ಸಾಯಿಬಾಬಾ ಹೇಳಿದ ಒಂದು ಮಾತು ಇದೆ, ನನ್ನ ಮೇಲೆ ನಂಬಿಕೆ ಇಟ್ಟಿಕೋ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಬಹಳ ಜನರು ಜೀವನದಲ್ಲಿ ಒಂದು ತಪ್ಪು ಮಾಡುತ್ತಾರೆ. ಅವರು ದೇವರನ್ನು ನೆನಪಿಸಿಕೊಳ್ಳುವುದು ಕಷ್ಟ ಬಂದಾಗ ಮಾತ್ರ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಸುಖದಲ್ಲೂ ನನ್ನನ್ನು ನೆನಪಿಸು, ದುಃಖದಲ್ಲೂ ನನ್ನನ್ನು ನೆನಪಿಸು, ನಾನು ಸದಾ ನಿನ್ನ ಜೊತೆ ಇರುತ್ತೇನೆ. ಕೆಲವರು ಇವತ್ತು ಈ ವಿಡಿಯೋ ನೋಡುತ್ತಿರುವಾಗ ತುಂಬ ಬೇಸರದಲ್ಲಿ ಇರಬಹುದು. ಬಹುಶಃ ಯಾರಾದರೂ ನಿಮ್ಮನ್ನು ನೋಯಿಸಿರಬಹುದು. ನಿಮ್ಮ ನಂಬಿಕೆಯನ್ನು ಯಾರಾದರೂ ಮುರಿದಿರಬಹುದು. ಆದರೆ ಮಗುವೇ, ನಿನ್ನ ಹೃದಯದಲ್ಲಿ ಒಳ್ಳೆಯತನ ಇದ್ದರೆ ಸಾಯಿಬಾಬಾ ನಿನ್ನನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಜೀವನದಲ್ಲಿ ಎಲ್ಲವೂ ತಕ್ಷಣ ಸಿಗುವುದಿಲ್ಲ. ಕೆಲವು ಆಶೀರ್ವಾದಗಳು ಸರಿಯಾದ ಸಮಯ ಬಂದಾಗ ಮಾತ್ರ ಬರುತ್ತವೆ. ಒಂದು ಬೀಜವನ್ನು ನೆಲದಲ್ಲಿ ಹಾಕಿದರೆ ಅದು ಕೂಡ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು, ನೀರು ಬೇಕು, ಸಹನೆ ಬೇಕು. ಹಾಗೆಯೇ ಜೀವನದಲ್ಲೂ ನೀನು ಇವತ್ತು ಪ್ರಾರ್ಥನೆ ಮಾಡುತ್ತಿದ್ದೀಯಾ? ನಿನ್ನ ಕಣ್ಣೀರು ಸಾಯಿಬಾಬಾ ನೋಡುತ್ತಿದ್ದಾರೆ. ನೀನು ಒಂಟಿಯಾಗಿದ್ದೀಯೇ ಎಂದು ಅನಿಸಿದರೂ ಸತ್ಯ ಏನೆಂದರೆ ಸಾಯಿಬಾಬಾ ನಿನ್ನ ಜೊತೆಗೆ ನಿಂತಿದ್ದಾರೆ. ಒಂದು ದಿನ ನಿನ್ನ ಜೀವನದಲ್ಲಿ ದೊಡ್ಡ ಸಂತೋಷ ಬರಲಿದೆ. ಇವತ್ತು ನೀನು ಅಳುತ್ತಿದ್ದೀಯಾ? ನಾಳೆ ನೀನು ನಗುವೆ. ಇವತ್ತು ನೀನು ಸೋತಂತೆ ಅನಿಸುತ್ತಿದೆಯಾ? ನಾಳೆ ನೀನು ಗೆಲ್ಲುವೆ. ಆದರೆ ಅದಕ್ಕೆ ಒಂದು ಮಾತ್ರ ಷರತ್ತು ಇದೆ, ನಂಬಿಕೆ. ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿಕೋ, ನಿನ್ನ ಜೀವನ ನಿಧಾನವಾಗಿ ಬದಲಾಗುತ್ತದೆ. ಕೆಲವರು ಹೇಳುತ್ತಾರೆ, ನಾನು ತುಂಬ ಪ್ರಾರ್ಥನೆ ಮಾಡಿದೆ ಆದರೆ ಏನೂ ಆಗಲಿಲ್ಲ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ನಾನು ಉತ್ತರ ಕೊಡುತ್ತೇನೆ. ಹಾಗಾಗಿ ಇವತ್ತು ರಾತ್ರಿ ಒಂದು ಸಣ್ಣ ಪ್ರಾರ್ಥನೆ ಮಾಡು. ಕಣ್ಣು ಮುಚ್ಚಿ ಸಾಯಿಬಾಬಾ ಹೆಸರು ಹೇಳು. ಓಂ ಸಾಯಿರಾಮ್. ಆ ಒಂದು ನಾಮದಲ್ಲಿ ಅದ್ಭುತ ಶಕ್ತಿ ಇದೆ. ನಿನ್ನ ಮನಸ್ಸಿನ ಭಯ ನಿಧಾನವಾಗಿ ಹೋಗುತ್ತದೆ. ನಿನ್ನ ಜೀವನದಲ್ಲಿ ಶಾಂತಿ ಬರುತ್ತದೆ. ಮಗುವೇ, ಈ ರಾತ್ರಿ ಸಾಯಿಬಾಬಾ ನಿನಗೆ ಹೇಳುತ್ತಿರುವ ಸಂದೇಶ ಒಂದೇ, ನಿನ್ನ ಮೇಲೆ ನಂಬಿಕೆ ಇಟ್ಟಿಕೋ, ನನ್ನ ಮೇಲೆ ನಂಬಿಕೆ ಇಟ್ಟಿಕೋ, ಎಲ್ಲವೂ ಸರಿಯಾಗುತ್ತದೆ. ಮಗು, ಈ ಸಾಯಿಬಾಬಾ ಸಂದೇಶ ನಿಮ್ಮ ಮನಸ್ಸಿಗೆ ತಾಕಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಸಾಯಿರಾಮ್ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೀವನದಲ್ಲೂ ಇರಲಿ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೆಲವರ ಜೀವನದಲ್ಲಿ ತುಂಬ ಪ್ರಯತ್ನ ಮಾಡುತ್ತಾರೆ, ಆದರೂ ಅವರಿಗೆ ಫಲಿತಾಂಶ ಸಿಗುವುದಿಲ್ಲ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನನ್ನ ಪ್ರಯತ್ನಗಳೆಲ್ಲ ವ್ಯರ್ಥವೇ ಮಗುವೇ? ಈ ಜಗತ್ತಿನಲ್ಲಿ ಒಂದು ಒಳ್ಳೆಯ ಕೆಲಸವು ವ್ಯರ್ಥವಾಗುವುದಿಲ್ಲ. ನೀನು ಮಾಡಿದ ಒಳ್ಳೆಯ ಕೆಲಸ, ನೀನು ಮಾಡಿದ ಪ್ರಾರ್ಥನೆ, ನೀನು ಹಾಕಿದ ಕಣ್ಣೀರು ಇವೆಲ್ಲವೂ ಸಾಯಿಬಾಬಾ ನೋಡುತ್ತಿದ್ದಾರೆ. ಕೆಲವು ಸಮಯದಲ್ಲಿ ಸಾಯಿಬಾಬಾ ನಮ್ಮನ್ನು ಪರೀಕ್ಷಿಸುತ್ತಾರೆ. ಆ ಪರೀಕ್ಷೆ ನಮಗೆ ನೋವು ಕೊಡಬಹುದು, ಆದರೆ ಆ ಪರೀಕ್ಷೆಯ ನಂತರ ನಮಗೆ ಸಿಗುವ ಆಶೀರ್ವಾದ ತುಂಬ ದೊಡ್ಡದು. ನೀನು ಈ ವಿಡಿಯೋ ನೋಡುತ್ತಿರುವಾಗ
ಒಂದು ವಿಷಯ ನೆನಪಿಟ್ಟಿಕೋ, ನೀನು ಒಂಟಿಯಾಗಿಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ರಾತ್ರಿ ಮಲಗುವ ಮೊದಲು ಒಂದು ಕ್ಷಣ ಸಾಯಿಬಾಬಾ ಫೋಟೋ ನೋಡುತ್ತಾ ಹೇಳು, ಸಾಯಿಬಾಬಾ, ನನ್ನ ಜೀವನವನ್ನು ನಿಮ್ಮ ಕೈಯಲ್ಲಿಟ್ಟಿದ್ದೇನೆ. ಆ ಕ್ಷಣದಿಂದ ನಿನ್ನ ಮನಸ್ಸಿಗೆ ಒಂದು ಶಾಂತಿ ಬರುತ್ತದೆ. ಯಾಕೆಂದರೆ ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟವರು ಒಂದೇ ದಿನದಲ್ಲಿ ಅಲ್ಲ, ಆದರೆ ಒಂದು ದಿನ ಖಂಡಿತವಾಗಿ ಗೆಲ್ಲುತ್ತಾರೆ. ಕೆಲವರು ಇವತ್ತು ತುಂಬ ದುಃಖದಲ್ಲಿರಬಹುದು. ಬಹುಶಃ ನಿಮ್ಮ ಕನಸುಗಳು ಮುರಿದು ಹೋಗಿರಬಹುದು. ನಿಮ್ಮ ಮೇಲೆ ನಂಬಿಕೆ ಇಟ್ಟವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಆದರೆ ಮಗುವೇ, ನಿಮ್ಮ ಜೀವನ ಇಲ್ಲಿ ಮುಗಿಯುವುದಿಲ್ಲ. ಇದು ಕೇವಲ ಒಂದು ಅಧ್ಯಾಯ ಮಾತ್ರ. ಸಾಯಿಬಾಬಾ ನಿನ್ನ ಜೀವನದಲ್ಲಿ ಇನ್ನೂ ದೊಡ್ಡ ಸಂತೋಷವನ್ನು ಬರೆಯಲು ತಯಾರಾಗಿದ್ದಾರೆ. ಆದರೆ ಅದಕ್ಕೆ ಒಂದು ಮುಖ್ಯವಾದ ವಿಷಯ ಬೇಕು, ಸಹನೆ. ಸಹನೆ ಇದ್ದರೆ ಅದ್ಭುತಗಳು ನಡೆಯುತ್ತವೆ. ಸಾಯಿಬಾಬಾ ಹೇಳಿದ ಒಂದು ಸುಂದರ ಮಾತು ಇದೆ, ಶ್ರದ್ಧಾ ಮತ್ತು ಸಬೂರಿ. ಅದರ ಅರ್ಥ ಏನು ಗೊತ್ತಾ? ನಂಬಿಕೆ ಮತ್ತು ಸಹನೆ, ಈ ಎರಡೂ ಇದ್ದರೆ ಜೀವನದಲ್ಲಿ ಅಸಾಧ್ಯ ಎನ್ನುವುದೇ ಇಲ್ಲ. ಮಗುವೆ, ನೀನು ಈಗ ಕಷ್ಟದಲ್ಲಿದ್ದರೆ ಒಂದು ವಿಷಯ ನೆನಪಿಟ್ಟಿಕೋ, ಈ ಕಷ್ಟ ಶಾಶ್ವತವಲ್ಲ. ಒಂದು ದಿನ ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ಒಂದು ದಿನ ನಿನ್ನ ಮುಖದಲ್ಲಿ ನಗು ಬರುತ್ತದೆ. ಆ ದಿನ ನೀನು ಹಿಂತಿರುಗಿ ನೋಡಿದಾಗ ಹೇಳುವೆ, ಆ ಸಮಯದಲ್ಲಿ ನಾನು ಸೋಲಲಿಲ್ಲ, ಸಾಯಿಬಾಬಾ ನನ್ನ ಜೊತೆ ಇದ್ದರು. ಆದ್ದರಿಂದ ಇವತ್ತು ರಾತ್ರಿ ದುಃಖದಲ್ಲಿ ಮಲಗಬೇಡ. ಒಂದು ಸಣ್ಣ ನಗು ಮಾಡು. ಸಾಯಿಬಾಬಾ ಹೆಸರನ್ನು ಹೇಳು, ಓಂ ಸಾಯಿರಾಮ್. ಆ ನಾಮದಲ್ಲಿ ನಿನ್ನ ಜೀವನವನ್ನು ಬದಲಿಸುವ ಶಕ್ತಿ ಇದೆ. ಮಗು, ಈ ಸಾಯಿಬಾಬಾ ಸಂದೇಶ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮಗು, ಕೆಲವು ಸಮಯಗಳಲ್ಲಿ ನಾವು ತುಂಬ ಪ್ರಯತ್ನ ಮಾಡಿದರೂ ನಮಗೆ ಬೇಕಾದದ್ದು ಸಿಗುವುದಿಲ್ಲ. ಆ ಸಮಯದಲ್ಲಿ ಮನಸ್ಸು ಹೇಳುತ್ತದೆ, ಇನ್ನೂ ಪ್ರಯತ್ನ ಮಾಡೋದಕ್ಕೆ ಅರ್ಥವೇ ಇಲ್ಲ. ಆದರೆ ಮಗುವೇ, ಅದೇ ಸಮಯದಲ್ಲಿ ಸಾಯಿಬಾಬಾ ನಿನ್ನನ್ನು ನೋಡುತ್ತಿದ್ದಾರೆ. ನೀನು ಸೋಲಬಾರದು ಎಂದು ನಿನ್ನ ಮನಸ್ಸಿಗೆ ಶಕ್ತಿ ಕೊಡುತ್ತಿದ್ದಾರೆ. ಜೀವನದಲ್ಲಿ ದೊಡ್ಡ ಜಯ ಗಳಿಸಿದವರು ಒಂದೇ ದಿನದಲ್ಲಿ ಗೆದ್ದವರು ಅಲ್ಲ. ಅವರು ಹಲವಾರು ಬಾರಿ ಸೋತಿದ್ದಾರೆ, ಹಲವಾರು ಬಾರಿ ಹತ್ತಿದ್ದಾರೆ. ಆದರೂ ಅವರು ನಂಬಿಕೆಯನ್ನು ಬಿಡಲಿಲ್ಲ. ನೀನು ಕೂಡ ಹಾಗೆ ಇರಬೇಕು. ನೀನು ಇಂದು ಕಷ್ಟ ಅನುಭವಿಸುತ್ತಿದ್ದೀಯಾ? ಅದು ನಿನ್ನ ಅಂತ್ಯ ಅಲ್ಲ, ಅದು ಕೇವಲ ಹೊಸ ಆರಂಭದ ಮುನ್ನೋಟ. ಸಾಯಿಬಾಬಾ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವು ಜನರನ್ನು ದೂರ ಮಾಡುತ್ತಾರೆ. ಅದಕ್ಕೆ ಒಂದು ಕಾರಣ ಇರುತ್ತದೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ಉಳಿಯಬೇಕಾದವರು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಮಗುವೇ, ನಿನ್ನ ಹೃದಯ ಶುದ್ಧವಾಗಿದ್ದರೆ, ನಿನ್ನ ಮನಸ್ಸು ಒಳ್ಳೆಯದಾಗಿದ್ದರೆ ಸಾಯಿಬಾಬಾ ಆಶೀರ್ವಾದ ಸದಾ ನಿನ್ನ ಜೊತೆ ಇರುತ್ತದೆ. ನೀನು ಇಂದು ದುಃಖದಲ್ಲಿದ್ದೀಯಾ? ಆದರೆ ಸಾಯಿಬಾಬಾ ಹೇಳುತ್ತಾರೆ, ನೀನು ಇನ್ನೂ ಸ್ವಲ್ಪ ಸಹನೆ ಇಟ್ಟಿಕೋ. ಒಂದು ದಿನ ನಿನ್ನ ಜೀವನದಲ್ಲಿ ನಡೆಯುವ ಒಂದು ಘಟನೆ ನಿನ್ನ ಎಲ್ಲ ಕಷ್ಟಗಳನ್ನು ಮರೆಸಿಬಿಡುತ್ತದೆ. ಆ ದಿನ ನೀನು ಹೇಳುವೆ, ಇದು ಸಾಯಿಬಾಬಾ ಕೃಪೆ. ಆದ್ದರಿಂದ ಇವತ್ತು ರಾತ್ರಿ ಒಂದು ಸಣ್ಣ ಕೆಲಸ ಮಾಡು. ನಿನ್ನ ಮನಸ್ಸಿನ ಎಲ್ಲ ನೋವನ್ನು ಸಾಯಿಬಾಬಾ ಮುಂದೆ ಹೇಳು. ಅವರು ಕೇಳುತ್ತಾರೆ, ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾಕೆಂದರೆ ಸಾಯಿಬಾಬಾ ಕೇವಲ ದೇವರಲ್ಲ, ಅವರು ನಮ್ಮ ತಂದೆ, ಅವರು ನಮ್ಮ ತಾಯಿ, ಅವರು ನಮ್ಮ ರಕ್ಷಕ. ನೀನು ಒಂಟಿಯಾಗಿದ್ದೀಯೇ ಎಂದು ಅನಿಸಿದಾಗ ಒಂದು ಕ್ಷಣ ಕಣ್ಣು ಮುಚ್ಚು. ಸಾಯಿಬಾಬಾ ಮುಖವನ್ನು ಮನಸ್ಸಿನಲ್ಲಿ ಊಹಿಸು. ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ? ನಿನ್ನ ಜೀವನದಲ್ಲಿ ಇನ್ನೂ ಆಸೆ ಇದೆ, ನಿನ್ನ ಜೀವನದಲ್ಲಿ ಇನ್ನೂ ಬೆಳಕು ಇದೆ. ಮಗುವೆ, ಈ ರಾತ್ರಿ ಸಾಯಿಬಾಬಾ ನಿನಗೆ ಹೇಳುವ ಮಾತು ಒಂದೇ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಈ ವಿಡಿಯೋ ನೋಡುತ್ತಿರುವಾಗ ಒಂದು ಕ್ಷಣ ನಿಲ್ಲು ಮತ್ತು ಕಮೆಂಟ್ನಲ್ಲಿ ಬರೆಯೇ ಓಂ ಸಾಯಿರಾಮ್. ಆ ಒಂದು ನಾಮ ನಿನ್ನ ಜೀವನಕ್ಕೆ ಶಾಂತಿ ತರುತ್ತದೆ. ಮಗು, ಈ ಸಾಯಿಬಾಬಾ ಸಂದೇಶ ನಿಮ್ಮ ಮನಸ್ಸಿಗೆ ತಾಕಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈಗಲೇ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಸಿಗಲಿ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಶುಭವಾಗಲಿ.